ರಾಮು, ಹಳ್ಳಿ ಮತ್ತು ಜೀವನದ ಪಾಠ. ದಕ್ಷಿಣ ಭಾರತದ ಸುಂದರವಾದ ಹಳ್ಳಿಯ ಸುರಭಿ ತೀರಾ ನಿಸರ್ಗದ ರಮಣೀಯತೆಯಿಂದ ತುಂಬಿತು. ಹಸಿರು ಹೊಲಗಳು, ಹಳ್ಳಗಳ ನೀರಿನ ಕಲರವ ಮತ್ತು ಹಸಿರು ಚಂದನ ಮರಗಳಿಂದ ಆವೃತಗೊಂಡ ಈ ಹಳ್ಳಿ ಪ್ರತಿಯೊಬ್ಬನ ಮನಸ್ಸಿಗೆ ಚೈತನ್ಯವನ್ನು ತುಂಬುತ್ತಿತ್ತು. ಹಳ್ಳಿಯ ಜನರು ಸರಳ ಜೀವನ ನಡೆಸುತ್ತಿದ್ದು, ಕೃಷಿ ಮತ್ತು ಸಾಕ್ಷ್ಯಾತ್ಮಕ ಜೀವನವೇ ಅವರ ಆಧಾರವಾಗಿತ್ತು. ಸುರಭಿ ಹಳ್ಳಿಯಲ್ಲಿ ರಾಮು ಎಂಬ ಪ್ರಾಮಾಣಿಕ ರೈತ ತನ್ನ ಪತ್ನಿ ಸೀತಾ ಮತ್ತು ಮಗ ರಾಜು ಜೊತೆ ವಾಸಿಸುತ್ತಿದ್ದ. ರಾಮು ಒಬ್ಬ ಸಾಧಾರಣ ವ್ಯಕ್ತಿ, ತನ್ನ ಶ್ರಮಶೀಲತೆಯಿಂದ ಹೆಸರಾಗಿದ್ದ. ಆದರೆ ಅವನ ಜೀವನದಲ್ಲಿ ಆಂತರಿಕ ಸಂತೋಷದ ಕೊರತೆ ಇತ್ತು. ಅವನಿಗೆ ಕೆಲಸ ಮಾಡಲು ಯಾವುದೇ ಬೆಲೆ ಇರಲಿಲ್ಲ, ಆದರೆ ಜೀವನದ ವಿರುದ್ಧ ಇರುವ ಅಸಮಾಧಾನದಿಂದ ಅವನು ಸದಾ ಒತ್ತಡದಿಂದಿರುತ್ತಿದ್ದ. ರಾಮುವಿನ ಹೊಲವು ಅಲ್ಪ ಪ್ರಮಾಣದ ಫಲವತ್ತತೆ ಹೊಂದಿದ್ದು, ಅದು ಕಡಿಮೆ ಉತ್ಪಾದನೆ ನೀಡುತ್ತಿತ್ತು. ಅವನ ಪತ್ನಿ ಸೀತಾ ಸಹ ಮನೆಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಕುಟುಂಬದ ಅಗತ್ಯಗಳನ್ನು ಪೂರೈಸುತ್ತಿದ್ದಳು. ಹಳ್ಳಿಯ ಮಕ್ಕಳು, ಪಶುಗಳು, ಮಳೆಗಾಲದ ಬೆಳಕುಗಳು ಈ ಹಳ್ಳಿಯ ಸೌಂದರ್ಯದ ಭಾಗವಾಗಿದ್ದರು. ರಾಮು ಈ ಸೌಂದರ್ಯವನ್ನು ಗಮನಿಸಲು ಅಸಮರ್ಥನಾಗಿದ್ದ. ಅವನ ಅಸಮಾಧಾನ ಆಳವಾಗುತ್ತಾ ಹೋಯಿತು. ಒಂದು ದಿನ ರಾಮು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಾ ಹಾಸು ಹೊಡೆಯುತ್ತಿದ್ದ. ಸೂರ್ಯ ಮುರಿಯುವ ಮುನ್ನ ಕೆಲಸ ಮುಗಿಸಲು ಅವನ ದಿಢೀರ್ ಆಸೆ ಇತ್ತು. ಆದರೆ ಆ ಸಮಯದಲ್ಲಿ ಅವನ ಮುಂದೆ ಒಂದು ಬೆಳಕು ಕಾಣಿಸಿಕೊಂಡಿತು. ಅದು ಸಾಮಾನ್ಯ ಬೆಳಕು ಅಲ್ಲ, ಪ್ರಕಾಶಮಾನವಾದ ಬೆಳಕು. ಆತ ಆ ಬೆಳಕನ್ನು ನೋಡಿ ಬೆಚ್ಚಿಬಿದ್ದ. ಆ ಬೆಳಕಿನಿಂದ ದೇವರು ಪ್ರತ್ಯಕ್ಷನಾದರು. ದೇವರು ಸಂತೋಷದಿಂದ ನಗುಮುಗಿದು ರಾಮುವಿಗೆ ಹೇಳಿದರು, ರಾಮು, ನೀನು ಶ್ರಮಶೀಲನಾಗಿದ್ದೀಯಾ ಮತ್ತು ಪ್ರಾಮಾಣಿಕ ಬದುಕನ್ನು ನಡೆಸುತ್ತೀಯಾ? ನಿನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಾನು ನಿನಗೆ 3 ಇಚ್ಛೆಗಳನ್ನು ನೆರವೇರಿಸಲು ಸಿದ್ಧನಿದ್ದೇನೆ. ನೀನು ಏನಾದರೂ ಕೇಳು, ನಾನು ಅದು ನೆರವೇರಿಸುತ್ತೇನೆ. ಮೊದಲ ಇಚ್ಛೆ, ಫಲವತ್ತಾದ ಹೊಲ. ರಾಮು ಬೆಚ್ಚಿಬಿದ್ದರೂ ಆನಂದದಿಂದ ತುಂಬಿ ಮೊದಲ ಇಚ್ಛೆಯನ್ನು ಕೇಳಲು ಮುಂದಾಯಿತು. ದೇವರೇ, ಅವನು ವಿನಯದಿಂದ ಕೇಳಿದ, ನನ್ನ ಹೊಲ ಹೆಚ್ಚು ಫಲವತ್ತಾಗಲಿ, ಉತ್ತಮ ಬೆಳೆ ನೀಡಲಿ. ದೇವರು ಆಶೀರ್ವಾದ ಮಾಡಿ ತಥಾಸ್ತು ಎಂದು ಹೇಳಿದರು. ಹೊಲವು ತಕ್ಷಣವೇ ಹಸಿರು ಹೊಲೆಗಳಿಂದ ತುಂಬಿತು. ಬೆಳೆಗಳು ಹೊಲವನ್ನು ಆವೃತ ಮಾಡಿ ಕರುಣೆಯಿಂದ ಅಲುಗಾಡತೊಡಗಿದವು. ಮನೆಯ ಬಗ್ಗೆ ದ್ವಿತೀಯ ಇಚ್ಛೆ. ಹೊಸ ಬೆಳೆ ಮತ್ತು ಹಣದ ಪ್ರವಾಹವು ರಾಮುವಿನ ಜೀವನಕ್ಕೆ ಹೊಸತನವನ್ನು ತಂದರೂ ಅವನು ಇನ್ನೂ ತೃಪ್ತನಾಗಿರಲಿಲ್ಲ. ಅವನ ಮನೆಯಲ್ಲಿ ಇನ್ನೂ ಅಡಿಕೆಗಿಡದ ಚಾವಣಿ, ಪಾತರಾತಾದ ಗೋಡೆಗಳು ಮತ್ತು ಅಲ್ಪಸಂಖ್ಯೆಯ ಕೋಣೆಗಳಿದ್ದವು. ಒಂದೇ ಪಟಾಕಿ ಮಜಲು ಇದ್ದ ಮನೆ ಅವನಿಗೆ ಬಡತನವನ್ನು ನೆನಪಿಸುತ್ತಿತ್ತು. ಅದು ಗಮನಿಸಿ ರಾಮು ಎರಡನೇ ಇಚ್ಛೆಯನ್ನು ಕೇಳಿದ. ದೇವರೇ, ನನ್ನ ಮನೆ ದೊಡ್ಡದಾಗಲಿ, ಶ್ರೇಷ್ಠವಾಗಲಿ. ಮತ್ತೆ ದೇವರು ಅವನ ಪ್ರಾರ್ಥನೆಯನ್ನು ಒಪ್ಪಿಕೊಂಡರು. ದೊಡ್ಡ, ಸುಂದರ ಮನೆ ರಾಮುವಿನ ಕುಟುಂಬಕ್ಕೆ ಸಿದ್ಧವಾಯಿತು. ಆ ಮನೆ ಹಳ್ಳಿಯ ಎಲ್ಲರ ಆಕರ್ಷಣೆಯಾಗಿತ್ತು. ಮೂರನೇ ಇಚ್ಛೆಗೆ ಮುನ್ನಾದ ಆಲೋಚನೆ. ಅಷ್ಟಕ್ಕೂ ಹೊಸ ಮನೆಯಲ್ಲೂ ರಾಮು ತೃಪ್ತನಾಗಿರಲಿಲ್ಲ. ಅವನ ಮನಸ್ಸು ಯಾವಾಗಲೂ ಇನ್ನೇನಾದರೂ ಮಾಡಬಹುದು ಎಂಬ ಭಾವನೆಯಲ್ಲೇ ನಿಂತಿತ್ತು. ಅವನು ತನ್ನ ಪತ್ನಿ ಸೀತಾ ಜೊತೆ ಚರ್ಚೆ ಮಾಡಲು ತೀರ್ಮಾನಿಸಿದ. ಸೀತಾ ಅಂದಳು, ರಾಮು, ಈ ಹೊತ್ತು ನಾವು ಬೇಕಾದದ್ದು ಎಲ್ಲವನ್ನೂ ಹೊಂದಿದ್ದೇವೆ. ಆದರೆ ನಮ್ಮ ಅಸಮಾಧಾನವೇ ನಮ್ಮ ಸಂತೋಷವನ್ನು ಕರಡುತ್ತಿದೆ. ನಾವು ಇರುವುದರಲ್ಲಿ ಸಂತೋಷ ಕಾಣಬೇಕು. ಮೂರನೇ ಇಚ್ಛೆ, ತೃಪ್ತಿಯ ಪಾಶ. ಸೀತಾದ ಮಾತುಗಳು ರಾಮುವಿಗೆ ದೊಡ್ಡ ಪಾಠವಾಯಿತು. ಅವನು ದೇವರ ಮುಂದೆ ನಿಂತು ತನ್ನ ಮೂರನೇ ಇಚ್ಛೆಯನ್ನು ಹೇಳಿದ. ದೇವರೇ, ನನಗೆ ಮತ್ತೇನೂ ಬೇಡ. ನನ್ನ ಮೊದಲ 2 ಇಚ್ಛೆಗಳನ್ನು ನನಗೆ ನೀಡಿದ್ದಕ್ಕಾಗಿ ನಾನು ನಿಮ್ಮನ್ನು ಧನ್ಯವಾದಿಸುತ್ತೇನೆ. ನನ್ನ ಮನಸ್ಸು ಈಗ ತೃಪ್ತವಾಗಿದೆ. ಕ್ಷಿಪ್ತ, ದೇವರ ಆಶೀರ್ವಾದ. ದೇವರು ಮುಗುಳ್ನಗೆಯಿಂದ ರಾಮುವಿಗೆ ಆಶೀರ್ವಾದಿಸಿದರು. ನೀನು ನಿಜವಾದ ಸಂತೋಷದ ಅರ್ಥವನ್ನು ಅರಿತೆಯಾ? ಹೊರಗಿನ ಸಂಪತ್ತು ಮತ್ತು ಮನಸ್ಸಿನ ಸ್ಥಿತಿ ಎರಡರ ನಡುವಿನ ಸಮತೋಲನವೇ ನಿಜವಾದ ಸಂತೋಷ. ಆನಂತರದ ಜೀವನ. ಈ ಘಟನೆಯ ನಂತರ ರಾಮು ತನ್ನ ಹೊಲ, ಮನೆ ಮತ್ತು ಕುಟುಂಬದೊಂದಿಗೆ ಸಂತೋಷದಿಂದ ಜೀವನ ನಡೆಸಲು ಆರಂಭಿಸಿದರು. ಅವನ ಜೀವನದ ಪ್ರತಿಯೊಂದು ಕ್ಷಣವೂ ತೃಪ್ತಿಯಿಂದ ತುಂಬಿತು. ಕಥೆಯ ನೀತಿ. ಈ ಕಥೆ ನಮಗೆ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಿಜವಾದ ಸಂತೋಷವು ಹೊರಗಿನ ವಸ್ತುಗಳಲ್ಲಿ ಅಲ್ಲ, ಅದು ನಮ್ಮ ಮನಸ್ಸಿನ ಶಾಂತತೆ ಮತ್ತು ತೃಪ್ತಿಯಲ್ಲಿ ಇದೆ.